ನಿಲುವಂಗಿಗಳನ್ನು, ದೇವಜನರ ನಿಲುವಂಗಿಗಳನ್ನ ಶುಭ್ರ ಮಾಡುವಂಥ ದೇವರ ಯಜ್ಞದ ಕುರಿಮರಿಯ ರಕ್ತವನ್ನು ಸುರಿಸಿದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬಕ್ಕೂ ಹೆಚ್ಚಾಗಿ ಅನುಗ್ರಹಿಸೋಣವಾಗಲಿ. ಈ ಮುಂಜಾನೆ ಹೃದಯಂಗಮ ಮಾತು ಎನ್ನುವಂಥ ಈ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ರಕ್ತದ ಮಹತ್ವವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಓದಿ ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪ್ರಕಟಣೆ 7ನೇ ಅಧ್ಯಾಯ 14ನೇ ವಚನ. ಪ್ರಕಟಣೆ 7:14. ಅವನು ನನಗೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಯಾದ ಆತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಈ ವಾಕ್ಯಗಳನ್ನು ಗ್ರಹಿಸುವುದಕ್ಕೆ ದೇವರು ತಾನೇ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮದಿಂದ ನಮ್ಮನ್ನು ತುಂಬಿಸಲಿ. ದೇವರ ಆತ್ಮನು ತಾನೇ ನಮಗೆ ಬೋಧಿಸಿ ಇವುಗಳನ್ನ ವಿವರಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಓದಿದಂಥ ಈ ವಾಕ್ಯದ ಭಾಗ ಒಂದು ವಿಶೇಷವಾದ ವಾಕ್ಯದ ಭಾಗ. ಪ್ರಕಟಣೆ 7ನೇ ಅಧ್ಯಾಯ ಇದು ಬಹುತೇಕ ಕ್ರಿಸ್ತ ವಿರೋಧಿಯ ಆಳ್ವಿಕೆ ಕಾಲದಲ್ಲಿ ರಕ್ಷಣೆ ಹೊಂದಿದವರ ಗುಂಪನ್ನು ತೋರಿಸುವಂಥ ಒಂದು ವಿಶೇಷವಾದ ಅಧ್ಯಾಯ. ಆ ದಿನಗಳಲ್ಲಿ ಇಸ್ರೇಲ್ನ 12 ಕುಲದವರು ರಕ್ಷಣೆ ಹೊಂದುವಂಥದ್ದು ವಿಶೇಷವಾಗಿ. ಅದರೊಂದಿಗೆ ತಿರುಗಿ ಮತ್ತೆ ಬರ್ತದೆ. ನಾವು ನೆನ್ನೆ ದಿವಸ ಧ್ಯಾನಿಸಿದ ಹಾಗೆ ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು, ಇವರುಗಳು ಸಹ ಆ ದಿನಗಳಲ್ಲಿ ರಕ್ಷಣೆ ಹೊಂದಿ ದೇವರ ಸಿಂಹಾಸನದ ಎದುರು ನಿಲ್ಲಕ್ಕಿದ್ದಾರೆ. ಇದೊಂದು ಮಹಾ ಉಜ್ಜೀವನವನ್ನು ತೋರ್ಪಡಿಸುವಂಥ ಒಂದು ವಾಕ್ಯ. ಇಲ್ಲಿ ಈ 9ನೇ ವಚನ ಬಹಳ 7ನೇ ಅಧ್ಯಾಯದ 9ನೇ ವಚನ ಸ್ವಲ್ಪ ಗಂಭೀರವಾಗಿ ನೋಡಬೇಕಾದ ವಿಷಯ. ಕಾರಣ ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದ ಆತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಭಾಷೆ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಇಲ್ಲಿ ನಾವು ಗಂಭೀರವಾಗಿ ಗಮನಿಸಬೇಕಾದಂಥ ವಿಷಯ, ಇಗೋ ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹ. ಯಾಕೆಂಬುದಾಗಿ ಕೇಳಿದರೆ, ಯಾರಿಂದಲೂ ಎಣಿಸಲಾಗದ ಎನ್ನುವಂಥ ಮಾತಿಗೆ ನಾವು ಅವಶ್ಯವಾಗಿ ನೋಡಬೇಕಾಗಿರುವಂಥ ವಾಕ್ಯ ಆದಿಕಾಂಡ 15ನೇ ಅಧ್ಯಾಯದ 16ನೇ ವಚನ. ಆದಿಕಾಂಡ 15:6. ಇಲ್ಲಿ ಹೀಗೆ ಬರ್ತದೆ, ಕ್ಷಮಿಸಿ, 15ನೇ ಅಧ್ಯಾಯದ 5ನೇ ವಚನದಲ್ಲಿ ದೇವರು ಅಬ್ರಹಾಮನಿಗೆ ಒಂದು ಪ್ರಯತ್ನವನ್ನು ಸೂಚಿಸ್ತಾನೆ. ಇಂಥ ಪ್ರಯತ್ನ ಮಾಡು ಎಂಬುದಾಗಿ. ಏನದು? ಅವನನ್ನು ಹೊರಗೆ ಕರೆದಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದ ಆದರೆ ಲೆಕ್ಕಿಸು. ಹಾಗಾದರೆ ಅವುಗಳನ್ನ ಎಣಿಸ್ಲಿಕ್ಕೆ ಹೇಳ್ತಾನೆ, ನಕ್ಷತ್ರಗಳ ರಾಶಿಗಳನ್ನು ದೇವರು ಅಬ್ರಹಾಮನಿಗೆ ತೋರಿಸಿ, ಅಬ್ರಹಾಮನೇ ಅದನ್ನು ಲೆಕ್ಕಿಸು ಅಥವಾ ಎಣಿಸು ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಮನುಷ್ಯನಿಗೆ ಅಸಾಧ್ಯವಾದ ಈ ಕಾರ್ಯವನ್ನು ತಿರುಗಿ ಪ್ರಕಟಣೆ ಪುಸ್ತಕದಲ್ಲಿ ದೇವರು ತೋರಿಸಿ ಅಬ್ರಹಾಮನಿಗೆ ಹೇಳಿದ್ನಲ್ಲ, ನಿನ್ನ ಸಂತಾನ ಇಷ್ಟಾಗ್ತದೆ ಎಂಬುದಾಗಿ ಹೇಳಿದ್ನಲ್ಲ. ಹಾಗಾದರೆ ದೇವರನ್ನು ನಂಬಿದವರ ನಂಬಿಕೆಯ ಸಂತತಿ ಈ ವಿಧದಲ್ಲಿ ಹೆಚ್ಚುತ್ತದೆ ಎಂಬುದಾಗಿ ದೇವರು ಆ ದಿನ ಅಬ್ರಹಾಮನಿಗೆ ವಾಗ್ದಾನ ಕೊಟ್ಟನಲ್ಲ. ಹಾಗಾದರೆ ಅದರ ನೆರವೇರಿಕೆಯನ್ನು ನಾವು ಪ್ರಕಟಣೆ 7ನೇ ಅಧ್ಯಾಯದ 9ನೇ ವಚನದಲ್ಲಿ ಓದ್ತಿದ್ದೇವೆ. ದೇವರ ಸಿಂಹಾಸನದ ಎದುರು, ಯಜ್ಞದ ಕುರಿಯಾದ ಆತನ ಸಿಂಹಾಸನದ ಎದುರು ಈಗ ಯಾರಿಂದಲೂ ಎಣಿಸಲಾಗದಂಥ ಜನಸಮೂಹ ಬಂದರೆ, ಇವರು ಸಕಲ ಜನಾಂಗಗಳವರು, ಸಕಲ ಪ್ರಜೆಗಳವರು, ಸಕಲ ಭಾಷೆಗಳನ್ನು ಆಡುವವರು. ಇವರು ನಿಂತಿದ್ದಾರೆ. ಇವರು ಬಿಳಿ ನಿಲುವಂಗಿಯನ್ನು ಧರಿಸಿದ್ದಾರೆ. ಇವರ ಕೈಗಳಲ್ಲಿ ಖರ್ಜೂರದ ಗರಿ ಇದೆ. ಜಯ ಹೊಂದಿದವರು. ಇಲ್ಲಿ ಇವರ ಕುರಿತು ಇವರೆಲ್ಲರೂ ದೇವರನ್ನು ಆರಾಧಿಸುವ ಸಂಗತಿಗಳು ಇಲ್ಲಿ ನಾವು ದೇವರನ್ನು ಹೇಗೆ ಆರಾಧಿಸಿದ್ರು ಎಂಬುದನ್ನು ಓದ್ತೇವೆ. ಇಲ್ಲಿ ಒಂದು ಸಂಭಾಷಣೆ ಕೊಡಲಾಗಿದೆ.
ಆ ಸಂಭಾಷಣೆಯಲ್ಲಿ ಆ 24 ಮಂದಿ ಹಿರಿಯರಲ್ಲಿ ಒಬ್ಬನು ಯೋಹಾನನಿಗೆ ಕೇಳುವಂಥ ಪ್ರಶ್ನೆ 13ನೇ ವಚನದಲ್ಲಿ, ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವವರಾದ ಇವರು ಯಾರು, ಎಲ್ಲಿಂದ ಬಂದರು? ಈ ಪ್ರಶ್ನೆ ಕೇಳಿದಾಗ ಯೋಹಾನ ಹೇಳ್ತಾನೆ, ಅಯ್ಯ ನೀನೇ ಬಲ್ಲೆ. ಆಗ ಆ ಹಿರಿಯ ಅದಕ್ಕೆ ವಿವರಣೆಯನ್ನು ಕೊಡುವವನಾಗಿ 14ನೇ ವಚನದಲ್ಲಿ ಹೇಳ್ತಾನೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯಾದ ತನ್ನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಆರಂಭದಲ್ಲಿ ನಾವು ಕೇಳಿಸಿಕೊಂಡೆವು, ಈ 7ನೇ ಅಧ್ಯಾಯದ ಘಟನೆ ಇದು ಬಹುತೇಕ ಕ್ರಿಸ್ತ ವಿರೋಧಿಯ ಕಾಲಕ್ಕೆ ಸಂಬಂಧಪಟ್ಟದ್ದು. ಉಪದ್ರವ ಕಾಲ. ಇಲ್ಲಿ ಉಪದ್ರವ ಕಾಲದ ಇನ್ನೊಂದು ಭಾಗವನ್ನ, ಉಪದ್ರವ ಕಾಲದಲ್ಲಿ 7 ವರ್ಷದಲ್ಲಿ ಮೊದಲ ಅರ್ಧವನ್ನ ಉಪದ್ರವ ಕಾಲ, ಎರಡನೇ ಅರ್ಧ ಭಾಗವನ್ನ ಮಹಾ ಉಪದ್ರವ ಕಾಲ ಅಥವಾ ಹಿಂಸಾಕಾಲ, ಮಹಾಹಿಂಸಾಕಾಲ ಎಂಬುದಾಗಿ ನಾವು ಓದ್ತೇವೆ. ಹಾಗಾದ್ರೆ ಇಲ್ಲಿ ಈಗಾಗಲೇ ಅಲ್ಲಿ ಬರೆದದೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು. ನಂತರದಲ್ಲಿ ಬರೆದದೆ, ಯಜ್ಞದ ಕುರಿಯಾದ ತನ್ನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಈ ಮಾತು ಸ್ವಲ್ಪ ಯೋಚಿಸತಕ್ಕ ಮಾತು. ಕಾರಣ ಈಗಾಗಲೇ ಮೊನ್ನೆ ದಿವಸ ನೋಡಿದ್ದೇವೆ, ಪ್ರಕಟಣೆ 1:5 ನಮ್ಮನ್ನು ಪ್ರೀತಿಸಿದವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು. ಆ ಭಾಗದಲ್ಲಿ ದೇವರು ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿದ್ದಾನೆ. ದೇವರಿಂದಲೇ ನಾವು ಶುದ್ಧತೆಯನ್ನು ಹೊಂದಿದವರು. ಆದರೆ ಇಲ್ಲಿ ನಾವು ಓದ್ತಿರುವಂಥ ಭಾಗ ಬೇರೆ. ಇವರು ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಹಾಗಾದ್ರೆ ಇವರು ತೊಳೆದುಕೊಂಡವರು. ಚೆನ್ನಾಗಿದೆ. ಇಲ್ಲಿ ಒಂದು ಒಳ್ಳೆ ಪ್ರಶ್ನೆ ಬರ್ತದೆ, ದೇವರು ನಮ್ಮನ್ನ ನಮ್ಮ ಪಾಪಗಳಿಂದ ಬಿಡಿಸ್ತಾನ ಅಥವಾ ನಾವು ನಮ್ಮ ಪಾಪಗಳಿಂದ ನಮ್ಮನ್ನ ಬಿಡಿಸಿಕೊಳ್ಬೇಕಾ? ಇದು ಒಳ್ಳೆಯ ಪ್ರಶ್ನೆ. ಇದಕ್ಕೆ ಉತ್ತರವೇನೆಂಬುದಾಗಿ ಕೇಳಿದ್ರೆ, ಒಂದು ಉತ್ತರ, ದೇವರು ನಮ್ಮ ಪಾಪಗಳಿಂದ ನಮ್ಮನ್ನ ಬಿಡಿಸ್ತಾನೆ. ಇದು ಒಂದು ಉತ್ತರ. ಎರಡನೇದಾಗಿ, ನಾವು ನಮ್ಮ ಪಾಪಗಳಿಂದ ಬಿಡಿಸಿಕೊಳ್ಳುವಂತ ಅಥವಾ ನಮ್ಮನ್ನು ಶುದ್ಧಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನೂ ಮಾಡಬೇಕು. ಇದು ಸಹ ಉತ್ತರ. ಎರಡೂ ಉತ್ತರ. ಕಾರಣ ಹಳೆ ಒಡಂಬಡಿಕೆಯಲ್ಲಿ ದೇವರು ತನ್ನ ಕುರಿತಾಗಿ ಹೇಳಿಕೊಂಡ ಮಾತುಗಳಲ್ಲಿ ಒಂದು ಮಾತು, ನಾನು ನಿಮ್ಮನ್ನು ಪರಿಶುದ್ಧ ಜನಾಂಗವನ್ನಾಗಿ ಮಾಡುವ ಯೆಹೋವ, ಅಂದ್ರೆ ನಾನು ನಿಮ್ಮನ್ನು ಪರಿಶುದ್ಧಪಡಿಸುವ. ನಂತರದ ವಾಕ್ಯಗಳಲ್ಲಿ ನಾವು ಗಮನಿಸ್ತೇವೆ, ನಿಮ್ಮಲ್ಲಿರುವಂತಹ ಭೂ ಸಂಬಂಧವಾದ ಭಾವಗಳನ್ನ ಸಾಯಿಸಿರಿ, ಅಥವಾ ನೀವು ಪವಿತ್ರಾತ್ಮದಿಂದ ದೇಹದ ದುರಭ್ಯಾಸಗಳನ್ನ ನಾಶ ಮಾಡಿದರೆ. ಹಾಗಾದ್ರೆ ಈ ಭಾಗದಲ್ಲಿ ನಮ್ಮ ಪಾಪದಿಂದ ನಾವು ಬಿಡುಗಡೆ ಹೊಂದಿ ನಾವು ಶುದ್ಧರಾಗುವುದಕ್ಕೆ ನಮ್ಮ ಜವಾಬ್ದಾರಿಯನ್ನು ವಾಕ್ಯ ನಮಗೆ ಮಾತನಾಡ್ತದೆ. ಹಾಗಾದ್ರೆ ಇಲ್ಲಿ ಕಾಣುವಂತ ಈ ಜನಕೂಟದವರು, ಇವರು ಪ್ರಜ್ಞೆ ಸಹಿತವಾಗಿ ಇವರು ತಮಗೆ ಅಂಟಿಕೊಂಡ ಮಲಿನತೆಯನ್ನ ಗಮನಿಸಿದಾಗ ಇದರಿಂದ ನಾವು ಬಿಡುಗಡೆ ಹೊಂದಬೇಕೆನ್ನುವಂತ ತೀರ್ಮಾನವುಳ್ಳವರಾಗಿ ಇವರು ದೇವರ ಬಳಿಗೆ ಬಂದು ಯಜ್ಞದ ಕುರಿಯಾದ ತನ್ನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನ ತೊಳೆದುಕೊಂಡಿದ್ದಾರೆ. ಇಲ್ಲಿ ಬಿಳಿ ನಿಲುವಂಗಿ ಎಂಬುದಾಗಿ ಬರೆದರೆ, ಸತ್ಯವೇದದಲ್ಲಿ ಅನೇಕ ಸತಿ ಬಿಳಿ ನಿಲುವಂಗಿಯ ಕುರಿತಾಗಿ ನಾವು ಓದ್ತೇವೆ. ಸಾಧಾರಣವಾಗಿ ಪ್ರಕಟಣೆ ಪುಸ್ತಕದಲ್ಲಿ ಇದರೊಂದಿಗೆ ನಾವು ಓದುವಂತ ಇನ್ನೊಂದು ವಿಧದ ಮಾತು ಪದೇ ಪದೇ ನಮಗೆ ಓದಲಿಕ್ಕೆ ಸಿಗ್ತದೆ. ಒಂದು ವೇಳೆ ಪ್ರಕಟಣೆ 15ನೇ ಅಧ್ಯಾಯದ 6ನೇ ವಚನದಲ್ಲಿ, ಅವರು ಪ್ರಕಾಶವು ನಿರ್ಮಲವಾದ ನಾರುಮಡಿಯನ್ನು ಧರಿಸಿಕೊಂಡಿದ್ದರು. ಅಥವಾ ಅದೇ ರೀತಿ ತಿರುಗಿ ಹೋದ್ರೆ ನಮಗೆ ಇಂಥದೇ ಮಾತುಗಳು ಸಿಗ್ತದೆ. ಪ್ರಕಟಣೆ 19ನೇ ಅಧ್ಯಾಯದ 8ನೇ ವಚನ, ಪ್ರಕಾಶಮಾನವು ನಿರ್ಮಲವಾದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಹಾಗಾದರೆ ಪರಿಶುದ್ಧತೆಯನ್ನು ತೋರಿಸ್ತದೆ, ದೇವರ ಪರಿಶುದ್ಧತೆಯನ್ನು ಧರಿಸಿಕೊಂಡ ಭಾಗವನ್ನು ತೋರಿಸ್ತದೆ. ಹಾಗಾದರೆ ದೇವರ ಪರಿಶುದ್ಧತೆಯನ್ನು ಧರಿಸಿಕೊಳ್ಳುವುದಕ್ಕೆ ನಮಗಿರುವಂಥ ಒಂದು ಒಳ್ಳೆಯ ಅವಕಾಶ ಯಜ್ಞದ ಕುರಿ ಮರಿಯಾದ ತನ್ನ ರಕ್ತದಿಂದ ನಮ್ಮನ್ನು ತೊಳೆದುಕೊಳ್ಳುವಂಥದ್ದು. ಒಂದು ಕಡೆ ಆ ರಕ್ತ ನಮ್ಮನ್ನು ಶುದ್ಧೀಕರಿಸ್ತದೆ, ಆದರೂ ಲೋಕದ ಮಲಿನತ್ವ ನಮ್ಮನ್ನು ಅಟ್ಟಿಕೊಂಡು ಬರುವಾಗ ಅಥವಾ ಅಂಟಿಕೊಳ್ಳುವುದಕ್ಕೆ ಬರುವಾಗ ನಮಗೆ ಶೀಘ್ರವಾಗಿ ಸಿಕ್ಕುವಂಥ ಒಂದು ಒಳ್ಳೆಯ ಸಾಧನ ಯಜ್ಞದ ಕುರಿ ಮರಿಯ ರಕ್ತ. ಪ್ರೇರೆ, ಇಲ್ಲಿ ಈ ಜನರು ತಮ್ಮನ್ನ ರಕ್ತದಿಂದ ತೊಳೆಕೊಂಡು ಆ ಶುಭ್ರತೆಯನ್ನು ತಿರುಗಿ ಪಡೆದುಕೊಂಡಿದ್ದಾರೆ. ಇದು ನಮಗೆ ಒಳ್ಳೆಯ ಪಾಠ. ನಾವು ರಕ್ಷಣೆ ಹೊಂದಿದ್ದರು, ನಾವು ನಮ್ಮ ಪಾಪಗಳಿಂದ ದೂರವಾಗಿದ್ದರು, ಈ ಲೋಕದ ಅನೇಕ ಸಂಗತಿಗಳು ಪದೇ ಪದೇ ನಮ್ಮ ಮೇಲೆ ದಾಳಿ ಮಾಡುವಾಗ, ಒಂದು ವೇಳೆ ನಾವು ಬೆಳಗ್ಗೆ ಸ್ನಾನ ಮಾಡಿದ್ದರು,
ನಾವು ಹೊರಗೆ ಹೋಗಿ ಬರೋದ್ರೊಳಗೆ ಆ ಧೂಳು ಮತ್ತು ಅನೇಕ ಸಂಗತಿಗಳು ನಮ್ಮ ಮೇಲೆ ಬರೋದ್ರಿಂದ ತಿರುಗಿ ಬಂದು ನಾವು ಸ್ನಾನ ಮಾಡುವ ವಿಧದಲ್ಲಿ ನಾವು ರಕ್ಷಣೆ ಹೊಂದಿದ್ದರೂ ಅನೇಕ ನಾವು ಕೇಳುವಂಥ ವಿಷಯಗಳು, ನಾವು ನಮ್ಮ ಕಣ್ಣಿಗೆ ಸಿಕ್ಕುವಂಥ ವಿಷಯಗಳು, ಅದನ್ನು ನಾನಾ ವಿಧವಾದ ಸಂಗತಿಗಳು, ನಮ್ಮ ಗಮನಕ್ಕೆ ಬರುವಂಥ ಸಂಗತಿಗಳು ನಮ್ಮನ್ನು ಮಲಿನಪಡಿಸುವಾಗ ನಾವು ಬೇಗ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು, ಯಜ್ಞದ ಕುರಿಯ ರಕ್ತದಿಂದ ತೊಳೆಯಲ್ಪಟ್ಟು ನಮ್ಮ ಪರಿಶುದ್ಧತೆಯನ್ನು ಕಾದುಕೊಳ್ಳಬೇಕಾದದ್ದು ಬಹಳ ದೊಡ್ಡ ಜವಾಬ್ದಾರಿ. ಹೀಗಾಗಿ ನಮ್ಮನ್ನು ಕಾದುಕೊಳ್ಳುವುದಕ್ಕೆ ದೇವರಾತ್ಮ ನಮ್ಮನ್ನು ಬಲಪಡಿಸಲಿ, ನಮ್ಮನ್ನು ಒಪ್ಪಿಸಿಕೊಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಾವು ಇದನ್ನು ಕೇಳಿದ ಆ ವಾಕ್ಯಕ್ಕಾಗಿ ನನಗೆ ಸ್ತೋತ್ರ ಕರ್ತನೆ. ಆ ಮಹಾಹಿಂಸೆಗ ಆ ಸಂದರ್ಭದಲ್ಲಿ ಕರ್ತನೆ, ಆ ದೇವಜನರು ಯಜ್ಞದ ಕುರಿಮರಿಯ ಆ ರಕ್ತದಿಂದ, ಯಜ್ಞದ ಕುರಿಮರಿಯಾದ ಆತನ ರಕ್ತದಿಂದ ತಮ್ಮನ್ನು ಶುಭ್ರ ಮಾಡಿಕೊಂಡಂತೆ ತಮ್ಮ ನಿಲುವಂಗಿಗಳನ್ನ ತೊಳ್ಕೊಂಡು ಕರ್ತನೆ ಬಿಳಿ ನಿಲುವಂಗಿಗಳನ್ನು ಧರಿಸಿಕೊಂಡವರಾಗಿ ನಿಂತ ಮಹಾಸಮೂಹದವರು ಕರ್ತನೆ, ಇದಕ್ಕಾಗಿ ನನಗೆ ಸ್ತೋತ್ರ ಹೇಳ್ತೇವೆ. ಅಂಥ ಮಹಾಹಿಂಸೆ ಪರಿಸ್ಥಿತಿಯಲ್ಲಿ ಇವರು ತಮ್ಮ ಶುಭ್ರತೆಯನ್ನು ಕಾದುಕೊಂಡಿರುವುದಾದರೆ ಕರ್ತನೆ, ಈ ದಿನಗಳಲ್ಲಿ ನೀನು ಕೊಟ್ಟಂಥ ಈ ಜೀವಿತದಲ್ಲಿ ನಾವು ನಿನಗಾಗಿ ಆ ಪರಿಶುದ್ಧತೆಯನ್ನು ಧರಿಸಿಕೊಂಡು ಆ ಪರಿಶುದ್ಧತೆಯನ್ನು ಓಡುವುದಕ್ಕೆ ನಾವು ಸಹ ಪರಿಶುದ್ಧರಾಗಿ ಬಿಳಿ ನಿಲುವಂಗಿ ಧರಿಸಿದವರಾಗಿ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಯೋಗ್ಯರಾಗಿ ಕಾಣಿಸಿಕೊಳ್ಳಿಕ್ಕಾಗುತ್ತೆ. ನಮಗೂ ಕರ್ತನೆ ಯಜ್ಞದ ಕುರಿಮರಿಯ ರಕ್ತದಿಂದ ನಮಗೆ ಸಹಾಯ ಮಾಡು. ಯಜ್ಞದ ಕುರಿಮರಿಯಾದ ಆತನ ನಮ್ಮ ಕರ್ತನಾದ ಯೇಸು ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧ ಮಾಡು. ಯಾವ ಭಾಗದಲ್ಲಿ ಅಶುದ್ಧರಾಗಿದ್ದೆವೋ ಅಲ್ಲಿ ನಮ್ಮನ್ನು ನಿರ್ಮಲಗೊಳಿಸು. ನಮಗೂ ಪ್ರಕಾಶಮಾನವು ನಿರ್ಮಲವಾದ ನಾರುಮಡಿ ಕೊಡೋಣವಾಗಲಿ. ದೇವರ ಇದರಿಂದ ನಿನ್ನ ನಾಮಕ್ಕೆ ಎಷ್ಟೋ ಕೀರ್ತಿ ಘನತೆ ಉಂಟಾಗಲಿ. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.